ಹಾಯ್ ಹಲೋ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಆದಿಲಕ್ಷ್ಮಿ ಪುರಾಣ ಅನ್ನೋ ಹೊಸ ಸೀರಿಯಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಡಿಸೆಂಬರ್ 8ಕ್ಕೆ ಪ್ರಸಾರ ಕಾಣಲಿದೆ. ಈಗಾಗಲೇ ಪ್ರೋಮೋ ಮೂಲಕ ಸಾಕಷ್ಟು ಹೈಪನ್ನು ಕೂಡ ಕ್ರಿಯೇಟ್ ಮಾಡಿದೆ. ಸದ್ಯಕ್ಕೆ ನಮ್ಮ ಜೊತೆ ಇವತ್ತು ಆದಿಲಕ್ಷ್ಮಿ ಪುರಾಣದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂಥ ಅಮೃತ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮೃತ ಅವರೇ, ಹಾಯ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸಖತ್ತಾಗಿ ಕಾಣ್ತಾ ಇದ್ದೀರಾ. ಇವಾಗಲೇ ಸಖತ್ತಾಗಿ ಕಾಣ್ತಿದ್ರೆ ಇನ್ನು ಸೀರಿಯಲಲ್ಲೂ ಈಗಾಗಲೇ ಮಿಂಚ್ತಾ ಇದ್ದೀರಾ. ಹೆಂಗೆ ಅನಿಸ್ತಾ ಇದೆ? ಸೂಪರ್ ಎಕ್ಸೈಟೆಡ್. ಇವತ್ತು ಮಿಕ್ಸ್ಡ್ ಎಮೋಷನ್ಸ್ ಇದೆ. ಯಾಕೆ ಅಂತ ಅಂದರೆ ಒಂದು ಜನಗಳು ಹೇಗೆ ತೊಗೋತಾರೆ ನಮ್ಮ ಕ್ಯಾರೆಕ್ಟರ್ಸ್ನ ಇರ್ಬೋದು, ಮತ್ತು ನಮ್ಮ ಸ್ಟೋರಿ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ತುಂಬ ಪ್ರೀತಿಯಿಂದ ಮಾಡ್ತಿರೋ ಅಂಥ ಒಂದು ಸೀರಿಯಲ್ ಆಗಿರೋದ್ರಿಂದ ಐ ಹೋಪ್ ಜನಗಳಿಗೆಲ್ಲರಿಗೂ ಇಷ್ಟ ಆಗುತ್ತೆ, ನಮ್ಮ ಕ್ಯಾರೆಕ್ಟರ್ಸ್ಗಳು ತುಂಬ ಇಷ್ಟ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡಬೇಕು. ಹೇಗೆ ಆಯ್ಕೆ ಆಯಿತು ಈ ಒಂದು ಆದಿಲಕ್ಷ್ಮಿ ಪುರಾಣ ಸೀರಿಯಲ್ಗೆ? ಹೇಗೆ ನಿಮ್ಮ ಆಯ್ಕೆ ಹೆಂಗಿತ್ತು? ನನ್ನ ಆಯ್ಕೆ ಹೇಗಿತ್ತು ಅಂತಂದರೆ, ನಾನು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ 2 ಇಯರ್ಸ್ ವರ್ಕ್ ಮಾಡ್ತಿದ್ದೆ. ಅದಕ್ಕಿಂತ ಮುಂಚೆ ಒಂದು ಮದುಮಗಳು ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರೆ ಲೀಡ್ ಮಾಡಿದ್ದೆ. ಸೊ ಹಾಗೆ ಕನೆಕ್ಷನ್ಸ್ ಇತ್ತು. ಸೊ 2 ಇಯರ್ಸ್ ಆದಮೇಲೆ ನನಗೆ ಬೋರ್ ಆಯಿತು, ಕಾರ್ಪೊರೇಟ್ ಜಾಬೇಯೋ ಸೇಮ್ ಅದೇ ವರ್ಕ್ ಮಾಡ್ತೀವಿ ಅಂತ. ಸೊ ಅವಾಗ ಏನು ಮಾಡಿದೆ, ಬ್ರೇಕ್ ತೊಗೊಂಡೆ. ಸೊ ಬೇರೆ ಒಂದು ಚಾನಲ್ಗೆ ಲೀಡಾಗಿ ಸೆಲೆಕ್ಟ್ ಆಗಿದ್ದೆ. ಸೊ ಆವಾಗ ನಾನು ಯೋಚನೆ ಮಾಡ್ತಿದ್ದೆ ಮತ್ತೆ ಅದೇ ಚಾನಲ್ಗೆ ಹೋಗ್ಬೇಕಾ ಹಾಗೆ ಅಂತ. ಸೊ ಸಡನ್ನಾಗಿ ನನಗೆ ಕಾಲ್ ಬಂತು, ಈ ಥರ ಆದಿಲಕ್ಷ್ಮಿ ಪುರಾಣ ಅಂತ ಒಂದು ಸೀರಿಯಲ್ ಬರ್ತಾ ಇದೆ, ಸೊ ಮಾಡ್ತೀರಾ ಅಂತ. ಸೊ ಅಪ್ಪ ಅಮ್ಮನ ಕೇಳಿದೆ. ದೇವರ್ ಲೈಕ್ ಓಕೆ, ನಾನು ಏನು ಹೇಳಿದ್ರು ಓಕೆ ಅಂತಾರೆ ಅವರು. ಸೊ ದೇವರ್ ಲೈಕ್ ಓಕೆ ಮಾಡು ಅಂದರು. ಸೊ ಒಪ್ಕೊಂಡೆ. ನೆಕ್ಸ್ಟ್ ಡೇ ಲುಕ್ ಟೆಸ್ಟ್ ಬಂದೆ. ಲುಕ್ ಟೆಸ್ಟ್ ಅಲ್ಲಿ ಆಗಿದ್ದು ನೆಕ್ಸ್ಟ್ ಡೇ ಹೇಳು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಅದಾದಮೇಲೆ ವರ್ಕ್ಶಾಪ್ ಇತ್ತು. ವರ್ಕ್ಶಾಪ್ ಆಗಿ ನೆಕ್ಸ್ಟ್ ಡೇ ಶೂಟ್ ಸ್ಟಾರ್ಟ್ ಆಯಿತು. ಸೊ ಹೀಗೆ ನನಗೇನು ನಂಬೋಕ್ಕಾಗ್ತಿಲ್ಲ, ಇಷ್ಟು ಬೇಗ ಸೀರಿಯಲ್ ಲಾಂಚಿಂಗ್ ಬಂದಿದ್ದೀವಿ ಆಲ್ರೆಡಿ ಡೇಟು. ಬಿಕಾಸ್ ಮೊನ್ನೆ ತಾನೇ ಸೆಲೆಕ್ಟ್ ಆಗಿದ್ದೀನಿ. ಇವಾಗ ಆಲ್ರೆಡಿ ಸೀರಿಯಲ್ ಲಾಂಚಿಂಗ್ ಬರ್ತಾ ಇದೆ. ಸೊ ದಟ್ ಈಸ್ ಹೌ ಇಟ್ ಇಸ್. ಲೈಕ್ ಬೇಗ ಆಗೋಯ್ತು ನಂದೆಲ್ಲ. ಸೊ ಯಾ. ಓಕೆ, ಈಗಾಗಲೇ ಸಾಕಷ್ಟು ಪ್ರೋಮೋಗಳನ್ನ ಕೂಡ ಬಿಟ್ಟಿದ್ದಾರೆ. ಆ ಪ್ರೋಮೋ ನೋಡಿದಾಗ ನೀವು ವಿದೇಶಕ್ಕೆ PhD ಮಾಡಬೇಕು ಅಂತ ಹೋಗ್ತೀರಾ, ಆಸೆ ಇರುತ್ತೆ. ನಿಮ್ಮ ಆಸೆ ನೆರವೇರುತ್ತಾ? ಅದನ್ನು ನೀವೇ ನೋಡಬೇಕು. ಬಿಕಾಸ್ ಅಮೃತಾಗೆ PhDನ ಲಂಡನ್ಗೆ ಹೋಗಿ ಮಾಡಬೇಕು ಅಂತ ಆಸೆ ಇರುತ್ತೆ. ಯಾಕೆ ಅಂತ ಅಂದರೆ ಅವಳು ಕೆಮಿಕಲ್ ಅನ್ನೋ ಒಂದು ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡಬೇಕು ಅಂದರೆ ತುಂಬ ಆಸೆ ಇರೋದ್ರಿಂದ, ಅಲ್ಲಿ ತುಂಬ ವಾಸ್ಟಾಗಿ ನಮಗೆ ಐಡಿಯಾಸ್ ಮತ್ತು ಅಲ್ಲಿ ಆಪರ್ಚುನಿಟಿ ಇರೋದ್ರಿಂದ ಸೊ ಅವಳು ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾಳೆ. ಅದನ್ನು ಇಲ್ಲಿ ಮನೇಲಿರೋರು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದನ್ನು ನಾವು ನೋಡಬೇಕು. ನಂಗೆ ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ಅವಳು ವೆಯ್ಟ್ ಮಾಡ್ತಿರೋದು ಅವ್ರ ತಾತನ ಪರ್ಮಿಷನ್ಗೋಸ್ಕರ. ತಾತನ ಪರ್ಮಿಷನ್ ಕೊಟ್ಟರೆ ಅವಳು ಇವಾಗಲೇ ರೆಡಿ ಇದ್ದಾಳೆ ಅವಳು ಲಂಡನ್ಗೆ ಹೋಗೋದಕ್ಕೆ. ಸೊ ಶಿ ಈಸ್ ವೇಟಿಂಗ್. ಸೊ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದಾಳೆ. ನೋಡಬೇಕು ಅದೇನಾಗುತ್ತೆ. ತಾತನಿಗೆ ನಿಮಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಒಂದು ವೇಳೆ ಮದುವೆ ಆದರೆ ಹೆಂಗಿರುತ್ತೆ? ಮದುವೆ ಆದರೆ ಅವಳು ಇನ್ನೂ ಆತಂಕದಲ್ಲೇ ಇರ್ತಾಳೆ. ಬಿಕಾಸ್ ಅವಳ ಲೈಫಲ್ಲಿ ಅವಳಿಗೆ ಮದುವೆ ಅನ್ನೋದ್ರ ಬಗ್ಗೆ ಚಿಂತೆನೂ ಕೂಡ ಇಲ್ಲ. ಬಿಕಾಸ್ ಅವಳ ಲೈಫಲ್ಲಿ ಅವಳಿಗಿರೋದು ಆ್ಯಂಬಿಷನ್ ಅಷ್ಟೇ, ಓದಬೇಕು ಮತ್ತು ಮನೇಲಿರೋರೆಲ್ಲ ಖುಷಿಯಾಗಿರಬೇಕು ಅನ್ನೋದು ಒಂದು ಅವಳ ಆಸೆ ಇರೋದ್ರಿಂದ ಸಡನ್ನಾಗಿ ಮದುವೆ ಅಂತ ಅಂದರೆ ಅವಳಿಗೆ ನಿಜವಾಗ್ಲೂ ಅಂತ ಒಂದು ಕ್ವಶನ್ ಬಂದುಬಿಡುತ್ತೆ. ಅವಳು ಮಂಕ್ ಆಗಿಬಿಡ್ತಾಳೆ. ಬಿಕಾಸ್ ಅವಳ ಲೈಫಲ್ಲಿ ಅವಳು ಮದುವೆ ಬಗ್ಗೆ ಥಿಂಕೇ ಮಾಡಿಲ್ಲ ಅಂದಮೇಲೆ ಸೊ ಅಫ್ಕೋರ್ಸ್ ಮಂಕ್ ಆಗಿಬಿಡ್ತಾಳೆ. ಸೊ ಮದುವೆ ಆದಮೇಲೆ ಮೇ ಬಿ ಅವಳು ಯಾರನ್ನ ಮದುವೆ ಆಗ್ತಾಳೆ ಅದು ಹಳ್ಳೀಲಿರೋನ ಮದುವೆ ಆಗಬೇಕು ಅಂದರೆ ಅವಳಿಗೆ ಇದ್ದಿದ್ದು ಕಷ್ಟ ಆಗುತ್ತೆ. ಬಿಕಾಸ್ ಅವಳು ಹುಟ್ಟಿರೋದು ಸಿಟಿಯಲ್ಲಿ, ಬೆಳೆದಿರೋವಂಥದ್ದು ಸಿಟಿಯಲ್ಲಿ. ಹಳ್ಳಿಗೆ ಹೋಗಿ ಬರ್ತಾ ಮಾಡ್ತಾಳೆ, ಆದರೆ ಹಳ್ಳಿಯಲ್ಲೇ ಇರಬೇಕು ಅಂದರೆ ಅವಳಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಏನು ಹೇಳ್ಬೋದು ಅಂತ ಅಂದರೆ ಪ್ರಾಬಬ್ಲಿ ಕಷ್ಟ ಆಗಬಹುದು ಅವಳಿಗೆ ಸ್ವಲ್ಪ ದಿನ. ಬಟ್ ಹೇಗೆ ಅವಳ ಗಂಡ ಹೇಗಿರ್ತಾರೆ, ಸೊ ಅವ್ರು ಅನುಸರಿಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಹೇಳ್ಬೋದು. ನೀವು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಕಾರ್ಪೊರೇಟಲ್ಲಿ ಅಂದರೆ ಮಂತ್ಲಿ ನಿಮಗೆ ಸ್ಯಾಲ್ರಿ ಬರುತ್ತೆ, ಅದೆಲ್ಲ ಇರುತ್ತೆ, ಒಂದು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಇರುತ್ತೆ. ಬಟ್ ಇವಾಗ ಸೀರಿಯಲ್ ಇಂಡಸ್ಟ್ರಿಗೆ ಬಂದರೆ ಸ್ಯಾಲ್ರಿ ಬರುತ್ತೆ, ಬಟ್ ಅಪ್ ಟು ನೀವು ಸೀರಿಯಲ್ ನಡೀತಾ ಇರೋ ತನಕ ಸ್ಯಾಲ್ರಿ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಮನೆ ಸಪೋರ್ಟ್ ಹೆಂಗಿತ್ತು ನಿಮಗೆ? ಈ ಕಾರ್ಪೊರೇಟರ್ ಅಂದರೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ, ಹೆಂಗೋ ಲೈಫ್ ಹಂಗೆ ಲೀಡ್ ಆಗ್ತಾ ಇರುತ್ತೆ. ಸೊ ಮನೆಯವರು ಹೆಂಗೆ ಸಪೋರ್ಟ್ ಮಾಡಿದ್ರು ಅಂತ? ನಾನು ಹೇಳಿದ್ರೆ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಮನೇಲಿ ಕಾರ್ಪೊರೇಟ್ ಬಿಟ್ಬಿಡು, ನಿನಗೆ ಅದು ಕೆಲಸನೇ ಬೇಡ, ಬೇಕಾದ್ರೆ ನಿನ್ನ ಮನೇಲಿ ಇರು, ಬಟ್ ಸೀರಿಯಲೇ ಮಾಡಬೇಕು, ನೀನು ಮೂವೀಸೇ ಮಾಡಬೇಕು ಅಲ್ಲ ಸೀರಿಯಲ್ಸೇ ಮಾಡಬೇಕು ಅಂತ ನನ್ನ ಮನೇಲಿ ಫುಲ್ ಫೋರ್ಸ್ ಮಾಡ್ತಾಯಿದ್ದು. ಬಿಕಾಸ್ ನನ್ನ ಅಮ್ಮಂಗೆ ನಾನು ಸೀರಿಯಲ್ ಮಾಡಬೇಕು, ಮೂವೀಸ್ ನಾನು ಆ್ಯಕ್ಟಿಂಗ್ ಮಾಡಬೇಕನ್ನೋ ತುಂಬ ಆಸೆ ಇತ್ತು, ಅಮ್ಮ ಅಪ್ಪಂಗಿಬ್ರಿಗೂ ಕೂಡ. ಸೊ ಈ ಸೀರಿಯಲ್ಗೂ ನಂಗೆ ಸಿಗಬೇಕು ಅನ್ನೋ ನನ್ನ ಅಮ್ಮನಿಗೆ ನನ್ನ ಅಪ್ಪ ಅಮ್ಮಂಗೆ ಫುಲ್ ಕ್ರೆಡಿಟ್ಸ್ ಕೊಡಬೇಕು. ಬಿಕಾಸ್ ಆಡಿಷನ್ಸ್ ಇದ್ದಾಗೆಲ್ಲ ಇಬ್ಬರೇ ಕರ್ಕೊಂಬರ್ತಿದ್ರು ನನ್ನ. ಬಿಕಾಸ್ ನಾವಿರೋದು ತುಮಕೂರಲ್ಲಿ. ಸೊ ಪಪ್ಪ ಮಮ್ಮ ಇಬ್ಬರು ನಾನು ಅಲ್ಲಿಂದ ಕಾರಲ್ಲಿ ಕರ್ಕೊಂಡು ಬಂದು ಕಾರಲ್ಲಿ ಹೋಗ್ತಿದ್ವಿ. ಸೊ ಆ ಥರ ಇದ್ದಾಗ
ವರ್ ಸಪೋರ್ಟಿಂಗ್ ಮೀ. ಸೊ ದೇ ವರ್ ಲೈಕ್ ನೀನು ದುಡಿಯೋದು ಅವರಿಗೆ ದೇ ಆರ್ ವೆಲ್ ಸೆಟಲ್ಡ್, ದೇ ಆರ್ ವೆಲ್ ಆಫ್. ಸೊ ಅದೇನಾಗಿದೆ ಅಂತಂದರೆ ದೇ ವಾಂಟ್ ಮೀ ಟು ಬಿ ಹ್ಯಾಪಿ. ಸೊ ಅಟ್ ದ ಎಂಡ್ ನಾನು ಖುಷಿಯಾಗಿರಬೇಕು, ಅವ್ರ ಮಗಳಾಗಿ ನಾನು ಖುಷಿಯಾಗಿರಬೇಕು. ಅವ್ರು ನನ್ನಿಂದ ಏನು ಎಕ್ಸ್ಪೆಕ್ಟ್ ಏನೂ ಮಾಡ್ತಿಲ್ಲ. ಬಟ್ ನನಗೂ ಒಂದು ಕಡೆ ಅನಿಸುತ್ತೆ, ಓಕೆ ಈ ಸೀರಿಯಲ್ ಮುಗಿದ್ರೆ ನನ್ನ ಮುಂದಿನ ಕತೆ ಏನು ಅಂತ ಹಂಗೆ ಅನಿಸಿದಾಗ, ಸೊ ನನಗೇನು ಆಸೆ ಇದೆ ಅಂತ ಅಂದರೆ ಒಂದು ಸೇವಿಂಗ್ಸ್ ಅಂತ ಖಂಡಿತ ಮಾಡ್ಕೊಂಡೇ ಇರ್ತೀವಿ. ಸೊ ಅದಾದಮೇಲೆ ಇದೊಂದ್ರ ಮೇಲೆ ನಾನು ಯಾವಾಗಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ನಾನೊಂದು ಪ್ಯಾಸಿವ್ ಇನ್ಕಮ್ ಕೂಡ ಮಾಡಬೇಕು. ಸೊ ಅದಕ್ಕೆ ನಾನು ನೆಕ್ಸ್ಟ್ ಇಯರಿಂದ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ನಾನು ಕೂಡ ಅಂದ್ಕೋತಾ ಇದ್ದೀನಿ. ಸೊ ಹಾಗೆ ಅದೇ ನನ್ನ ಮನೇಲಿ ನನ್ನ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಲ್ಲ. ದೇ ಆರ್ ಹ್ಯಾಪಿ, ನಾನು ಏನು ಮಾಡಿದ್ರು ದೇ ಆರ್ ಹ್ಯಾಪಿ ವಿತ್ ಇಟ್, ಅದೊಂದೇ. ಇವಾಗ ಸೀರಿಯಲ್ ಕ್ಯಾರೆಕ್ಟ್ರಿಗೂ ನಿಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟ್ರಿಗೆ ಏನಾದ್ರು ಸಿಮಿಲಾರಿಟೀಸ್ ಇದೆಯಾ? ಸಿಮಿಲಾರಿಟೀಸ್ ಅಂದರೆ ಅದೇ, ಇವಳು ತುಂಬ ಮಾತಾಡಲ್ಲ ಜಾಸ್ತಿ, ಆ್ಯಂಡ್ ನಾನು ಕೂಡ ಗೊತ್ತಿದ್ದರೆ ಮಾತಾಡ್ತೀನಿ, ಗೊತ್ತಿಲ್ಲ ಅಂದರೆ ಮಾತಾಡಲ್ಲ. ಸೊ ಇದೊಂದು ಸಿಮಿಲಾರಿಟೀಸ್ ಇದೆ. ಅದು ಬಿಟ್ಟು ಆಪೋಸಿಟ್ ಅಂತ ಅಂದರೆ ಶೀಸ್ ತುಂಬ ಮೆಚ್ಯೂರ್ಡ್ ಆ್ಯಂಡ್ ಸಟಲಾಗಿ ಮಾತಾಡ್ತಾಳೆ ಅಮೃತ. ಬಟ್ ನಾನು ಹೇಗೆ ಅಂತ ಅಂದರೆ ತುಂಬ ಚಿಕ್ಕ ಹುಡುಗಿ ಥರ ಆಡ್ತೀನಿ, ಆ ಥರ ಇರೋವಂಥ ಅಂದರೆ ಫುಲ್ ಬಬ್ಲಿ ಕ್ಯೂಟ್ ಆ ಥರ ಇರೋವಂಥ ಹುಡುಗಿ. ಬಟ್ ಇಲ್ಲಿ ಅದು ಫುಲ್ ಡಿಫ್ರೆಂಟ್ ಇದೆ. ಸೊ ಎರಡು ತುಂಬ ಡಿಫ್ರೆಂಟ್ ಇರೋದೇನೋ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಂಗೆ. ಸೀನಿಗೆ ಹೋದ ತಕ್ಷಣ ಓಕೆ ಅಮೃತ ಸಾಫ್ಟಾಗಿ ಮಾತಾಡಬೇಕು. ಬಟ್ ಒಂದೊಂದ್ಸಲ ಡೈರೆಕ್ಟರ್ ಹೇಳ್ತಾರೆ, ಇಲ್ಲಮ್ಮ ನೀನು ತುಂಬ ಚಬ್ಬಿ ಕ್ಯೂಟಾಗಿ ಮಾಡ್ತಿದ್ಯಾ, ಹಂಗೆ ಮಾಡಬಾರ್ದು, ಇದು ಫುಲ್ ಸಟಲ್ ಮೆಚ್ಯೂರ್ಡ್ ಹುಡುಗಿ ಥರ ಮಾಡಬೇಕು. ಅವಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಿ ನಾನು, ಆ ಥರ ಆಗ್ತಿದೆ. ಬಟ್ ಇದೊಂದು ಸ್ವಲ್ಪ ಕಷ್ಟ ಅದೊಂದು ಮಾಡೋಕ್ಕೆ, ಬಿಕಾಸ್ ನಾವು ಇರೋ ರೀತಿನೇ ಒಂದು, ಬಟ್ ಅಲ್ಲಿ ಮಾಡೋದೇ ಒಂದಿರೋದ್ರಿಂದ ಸೊ ಅದೊಂದು ಕಷ್ಟ ಆಗುತ್ತೆ. ಬಟ್ ಐ ಆಮ್ ಲೈಕಿಂಗ್ ಇಟ್, ಅಮೃತ ಕ್ಯಾರೆಕ್ಟರ್. ಈ ಪ್ರೋಮೋಸ್ ಎಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಓದ್ತಾ ಇರ್ತೀರಾ. ರಿಯಲ್ ಲೈಫಲ್ಲಿ ನೀವು ರ್ಯಾಂಕ್ ಸ್ಟೂಡೆಂಟಾ, ಆವ್ರೇಜ್ ಸ್ಟೂಡೆಂಟಾ? ಆವ್ರೇಜ್, ಐ ಆಮ್ ಆವ್ರೇಜ್ ಸ್ಟೂಡೆಂಟ್. ನಿಜವೇ ಹೇಳಬೇಕು ಅಲ್ಲ, ಬಿಕಾಸ್ ಅದು ಹೇಗೆ ಅಂತಂದರೆ ನಂಗೆ ಓದೋದಕ್ಕೆ ತುಂಬ ಇಷ್ಟ, ಆ ಥರ ಏನಿಲ್ಲ. ಇವಾಗ ನನಗೂ ಫ್ಯೂಚರಲ್ಲಿ ಪ್ಲ್ಯಾನ್ಸ್ ಕೂಡ ಇದೆ ಓದಬೇಕು ಅಂತ. ಬಟ್ ಆದರೂ ತುಂಬ ಇನ್ನೂ ಜಾಸ್ತಿ ಓದಬೇಕು, ತುಂಬ ಟಾಪರ್ ಅವೆಲ್ಲ ಆಸೆ ಇಲ್ಲ. ನಾರ್ಮಲ್ ಎಷ್ಟಿರಬೇಕು ಅಷ್ಟರಲ್ಲಿ ಇರ್ತೀನಿ ನಾನು, ಅಷ್ಟೇ ಆವ್ರೇಜ್ ಸ್ಟೂಡೆಂಟ್. ಈಗಾಗಲೇ ಸ್ವಲ್ಪ ಮಟ್ಟಿನ ಇದು ಸ್ಟಾರ್ಟ್ ಆಗಿದೆ, ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ನನಗೆ ಭಯ ಆಗಿತ್ತು ಫಸ್ಟ್ ವರ್ಕ್ಶಾಪಲ್ಲಿ ನೋಡಿದಾಗ. ಇದು ಝೀ ಕನ್ನಡ ಬೇರೆ ಎಲ್ಲ ಒಳ್ಳೊಳ್ಳೆ ಕ್ಯಾಸ್ಟ್, ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳಿದ್ದಾರೆ. ಅದು ನನ್ನ ಬೇರೆ ಅಶೋಕ್ ಸರ್ರು, ನಂಗೆ ಫುಲ್ ಭಯ ಆಗಿಬಿಡ್ತು ಹೆಂಗಪ್ಪ ಇರುತ್ತೆ. ಬಿಕಾಸ್ ನಾನಿನ್ನು ಒಂದು ಸೀರಿಯಲ್ ಮಾಡಿ 2 ವರ್ಷ ಬ್ರೇಕ್ ತೊಗೊಂಡು ಬರ್ತಾ ಇದ್ದೀನಿ. ತುಂಬ ಭಯ ಆಗಿತ್ತು, ಹೇಗೆ ತೊಗೋತಾರೆ ನನ್ನನ್ನು, ಎಲ್ಲರೂ ಇಷ್ಟಪಡ್ತಾರಾ ಏನು ಅಂತ ಅಂದ್ಬಿಟ್ಟು. ಬಟ್ ಆದಮೇಲೆ ಎಲ್ಲರೂ ಇವಾಗ ಹೇಗಿದ್ದೀವಿ ಅಂತಂದರೆ ಒಂದು ಒಳ್ಳೆ ಫ್ಯಾಮಿಲಿ ಥರ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಆಚೆ ಕಾಫಿಗೆ ಹೋಗ್ತೀವಿ, ಮಾತಾಡ್ಕೊಂಡು ಕೂತ್ಕೋತೀವಿ. ಐ ಫೀಲ್ ಸೂಪರ್ ಹ್ಯಾಪಿ ವಿತ್ ದ ಟೀಮ್. ಬಿಕಾಸ್ ಹೇಳ್ತಾರಲ್ಲ, ಒಂದು ವರ್ಕ್ ಪ್ಲೇಸ್, ಒಂದು ಎನ್ವಿರಾನ್ಮೆಂಟ್ ಚೆನ್ನಾಗಿದ್ರೆ ಅಲ್ಲಿ ಆರಾಮ್ಸೆ ಇರ್ಬೋದು ನಾವು ಅಂತ. ಅದು ಐ ಗೆಸ್ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಆ ಥರ ಇದೆ ನನಗಿದು ಎನ್ವಿರಾನ್ಮೆಂಟ್ ಇಲ್ಲಿ. ಐ ಆಮ್ ಹ್ಯಾಪಿ. ದೊಡ್ಡ ನಿರ್ದೇಶಕ, ಯಾಕಂದರೆ ಎಷ್ಟೋ ಸೂಪರ್ ಹಿಟ್ ಸೀರಿಯಲ್ಗಳನ್ನ ಕೊಟ್ಟಂಥ ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ? ಹೀಸ್ ಸೂಪರ್ ಸ್ಮಾರ್ಟ್ ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿ ತೋರಿಸ್ತಾರೆ. ಇವಾಗ ನಾವೇನಾದ್ರು ಒಂಚೂರು ಚೇಂಜ್ ಮಾಡಬೇಕಂದ್ರೆ ಇದು ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ. ಆವಾಗ ಅವ್ರ ಕಡೆಯಿಂದ ನಾವು ಅವ್ರನ್ನ ನೋಡಿ ನಾವು ಕಲಿತಾಗ, ಇವರೇ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ಅವ್ರನ್ನ ನೋಡ್ಕೊಂಡು ನಾವು ಕಲಿಯೋದು ತುಂಬ ಇದೆ. ಸೊ ಅದನ್ನು ಅಂದ್ಕೊಂಡಾಗ ಅವ್ರು ಏನು ಹೇಳ್ಕೊಟ್ರು ಅದನ್ನು ನಾವು ಕೇಳಿಸ್ಕೊಂಡು ಮಾಡ್ತೀವಲ್ಲ, ಅದು ನಮ್ಮ ಇದಿರಬೇಕು. ಮತ್ತು ಅವ್ರು ಎಲ್ಲರಿಗೂ ಹೇಳ್ಕೊಡೋ ಅಂಥ ಪೇಷನ್ಸ್ ಇಟ್ಕೊಂಡು ಅವ್ರು ಹೇಳ್ಕೊಡ್ತಾರಲ್ಲ, ಅದು ಎಲ್ಲ ಡೈರೆಕ್ಟರ್ಗಳಿಗೂ ಇರೋಲ್ಲ. ಸೊ ಹಿ ಹ್ಯಾಸ್ ಅ ಪೇಷನ್ಸ್. ಸೊ ಅದನ್ನು ಆರಾಮ್ಸೆ ಹೇಳ್ಕೊಡ್ತಾರಲ್ಲ, ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಈಸ್ ರಿಯಲಿ ಸೂಪರ್ ಗುಡ್, ಫ್ರೆಂಡ್ಲಿ. ನಂಗೆ ಸ್ವಲ್ಪ ಭಯ ಆಯಿತು ಹೇಗಿರ್ತಾರೆ ಡೈರೆಕ್ಟರ್ ಅಂತ, ಬಟ್ ಈಸ್ ಸೂಪರ್ ಗುಡ್, ಈಸ್ ಫ್ರೆಂಡ್ಲಿ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈಸ್ ಗುಡ್. ಯಾ. ಸೀರಿಯಲ್ ಸೆಟ್ಟಲ್ಲಿ ಬೈಸ್ಕೊಂಡಿರೋದೇನಾದ್ರು ಇದೆಯಾ? ಇಲ್ಲ, ನಾನು ಬೈಸ್ಕೊಂಡ್ಬಿಟ್ರೆ ಹತ್ಬಿಡ್ತೀನಿ ನಾನು. ಇಲ್ಲ, ನಾನು ಹಳೇ ಸೆಟ್ಟಲ್ಲಿ ಬೈಸ್ಕೊಂಡಿದ್ದೀನಿ, ಬಟ್ ಈ ಸೆಟ್ಟಲ್ಲಿ ಇನ್ನೂ ಬೈಸ್ಕೊಂಡಿಲ್ಲ, ಟಚ್ ವುಡ್ ಬೈಸ್ಕೊಂಡಿಲ್ಲ. ಯಾ. ಓಕೆ. ಕೊನೆಯದಾಗಿ ವೀಕ್ಷಕರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಸೀರಿಯಲ್ ಪ್ರಸಾರ ಕಾಣುತ್ತೆ, ಡಿಸೆಂಬರ್ 8ಕ್ಕೆ ಆದಿಲಕ್ಷ್ಮಿ ಪುರಾಣ. ಸೊ ವೀಕ್ಷಕರಿಗೆ ಏನು ಹೇಳ್ತೀರಾ? ಈ ಒಂದು ಸೀರಿಯಲ್ ಪವರ್ ಪ್ಯಾಕ್ಡ್ ಥೀಮ್ ಇರೋ ಅಂಥ ಒಂದು ಸೀರಿಯಲ್. ಯಾಕೆ ಅಂತ ಅಂದರೆ ಇದು ಯೂತ್ಗಳಿಗೂ ಇಷ್ಟ ಆಗುತ್ತೆ, ಮತ್ತು ಓಲ್ಡ್ ಪೀಪಲ್ ಅಂದರೆ ಇವಾಗ ಮಿಡಲ್ ಅಥವಾ ಓಲ್ಡ್ ಏಜ್ ಪೀಪಲ್ಗಳಿಗೂ ಇಷ್ಟ ಆಗುತ್ತೆ. ಬಿಕಾಸ್ ಒಂದು ಆದಿ ಮತ್ತು ಲಕ್ಷ್ಮಿ ಅವರ ತುಂಟಾಟ ಇರ್ಬೋದು, ಮತ್ತು ಸಂಜೀವ್ ಮತ್ತು ಅಮೃತ ಅವ್ರದ್ದು ಏನು ಮೆಚ್ಯೂರ್ಡ್ ಕ್ಯಾರೆಕ್ಟರ್ಸ್, ಮತ್ತು ಸಾಫ್ಟ್ ವೇ ಆಫ್ ರೊಮ್ಯಾಂಟಿಕ್ ವೇ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಎರಡೂ ಇಷ್ಟ ಆಗೋವಂಥ ಕ್ಯಾರೆಕ್ಟರ್ ಆಗಿರೋದ್ರಿಂದ, ಎಲ್ಲರಿಗೂ ಒಂದು ಯುನಿಕ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲರಿಗೂ ಇಷ್ಟ ಆಗೋವಂಥ ಒಂದು ಸೀರಿಯಲ್ ಇದು. ಸೊ ಆ್ಯಂಡ್ ಈ ಥರ ಸೀರಿಯಲು ಎಷ್ಟೊಂದು ವರ್ಷಗಳಿಂದಾಗಲಿ ಇನ್ನೂ ಎಲ್ಲೂ ತೆರೆ ಮೇಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ಐ ಹೋಪ್ ಈ ಸೀರಿಯಲ್ ತುಂಬ ಚೆನ್ನಾಗಿ ಓಡುತ್ತೆ ಅನ್ನೋದು ನನಗೆ ಹೋಪ್ ಇದೆ. ಆ್ಯಂಡ್ ಐ ಹೋಪ್ ಇದು ಜನಗಳಿಗೆ ಆಲ್ರೆಡಿ ಇಷ್ಟೊಂದು ಇಷ್ಟ ಆಗಿರೋದ್ರಿಂದ ಖಂಡಿತ ನೀವೆಲ್ಲ ನೋಡ್ತೀರಾ, ನಮಗೆಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಟ್ಸ್ ಆಲ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಅಮೃತ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಕೀರ್ತಿ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.